ನಮಸ್ಕಾರ. ಹೇ ಪ್ರಕಾಶ್ ರಾಜ, ನಿಂದು ಹೆಸರನ್ನ ತೆಗೆದು ಹಾಕಿಲ್ಲ, ಕಿತ್ತೆಸೆದು ಬಿಟ್ಟಿದ್ದಾರೆ ಕೆಂಗೇರಿ ಮೋರಿಯಲ್ಲಿ. ವೋಟರ್ ಐಡಿಯಲ್ಲಿರುವ ನಿನ್ನ ಹೆಸರನ್ನ ಕಿತ್ತ ಬಿಸಾಕಿ ಬಿಟ್ಟಿದ್ದಾರೆ. ತೆಗೆದು ಹಾಕಿದ್ದಾರೆ ಅಂದರೆ ಅದು ಮರ್ಯಾದೆ ಕೊಟ್ಟ ಹಾಗೆ. ನಿನ್ನ ಹೆಸರನ್ನ ಕಿತ್ತು ಬಿಸಾಕಿ ಬಿಟ್ಟಿದ್ದಾರೆ ಚರಂಡಿ ಮೋರಿಗೆ. ಆಂಧ್ರದಲ್ಲೊಂದು, ಕರ್ನಾಟಕದಲ್ಲೊಂದು, ತಮಿಳುನಾಡಿನಲ್ಲೊಂದು, ಮಧ್ಯಪ್ರದೇಶದಲ್ಲೊಂದು ಓಟು ಒತ್ತುವುದಕ್ಕೆ ಮಾಡಿಕೊಂಡಿರುವ ಈ ನಿನ್ನ ಕುತಂತ್ರವನ್ನು ಬಯಲಿಗಿಳಿದು ಬಿಟ್ಟಿದ್ದಾರಲ್ಲವೇ. ಆದರೆ ಏನು ಮಾಡೋದು? ಎಷ್ಟು ಓಟ್ ಇದ್ದರೇನು, ಎಷ್ಟು ಓಟು ಹಾಕಿದರೇನು, ನೀನು ಹಾಕಿರುವ ಓಟುಗಳೆಲ್ಲ ವೇಸ್ಟ್ ಆಗಿ ಬಿಟ್ಟಿದ್ದಾವೆ. ಯಾಕೆಂದರೆ ನೀನು ಮೋದಿ ವಿರುದ್ಧವಾಗಿಯೇ ಹಾಕಿರುತ್ತೀಯ. ಹಾಗಾಗಿ ಎಲ್ಲ ಕಡೆ ಮೋದಿಯವರೇ ಬಿಟ್ಟಿದ್ದಾರೆ. ನಿನ್ನ ಓಟು ಬೂಟಿಗೂ ಸಮವಿಲ್ಲ ಅನ್ನುವ ಹಾಗೆ ಆಗಿಬಿಟ್ಟಿದೆ. ಪ್ರಕಾಶ್ ರಾಜು, ನೀನು ಸಿನಿಮಾದಲ್ಲಿ ಕಲಾವಿದನಾಗಿದ್ದಾಗ ನೀನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೆ. ಯಾವತ್ತು ನೀನು ರಾಜಕೀಯಕ್ಕೆ ಕಾಲಿಟ್ಟು, ಅದೂ ನರೇಂದ್ರ ಮೋದಿಯವರ ವಿರುದ್ಧವಾಗಿ ರಾಜಕೀಯಕ್ಕೆ ಕಾಲಿಟ್ಟು, ಆವಾಗ ನೀನು ಪ್ರಕಾಶಮಾನವಾಗಿ ಅಲ್ಲ, ಪುಟುಗೋಸಿಗಿಂತ ಕಡಿಯಾಗಿ ಹೋಗಿ ಬಿಟ್ಟಿದ್ದೀಯ. ಹಾಗಾಗಿ ನಿನ್ನ ಸಿನಿಮಾ ಬಂದಾಗ ನಾನು ಥೂ ಎಂದು ಕ್ಯಾಕರಿಸಿ ಹೋಗುದು ಬಿಡುತ್ತೇನೆ, ನೋಡುವುದೇ ಇಲ್ಲ. ಯಾಕೆಂದರೆ ನೀನು ಪಕ್ಕಾ ಹಿಂದೂ ವಿರೋಧಿ. ಹಿಂದುತ್ವವನ್ನ ತೆಗಳಿ ಮಾತನಾಡುತ್ತೀಯ, ತುಚ್ಛವಾಗಿ ಮಾತನಾಡುತ್ತೀಯ. ಹಾಗಾಗಿ ನಿನ್ನ ಸಿನಿಮಾಗೆ ಕ್ಯಾಕರಿಸಿ ಉಗಿಯುತ್ತೇನೆ ಹೊರತು ಸಿನಿಮಾವನ್ನು ನೋಡುವುದೇ ಇಲ್ಲ, ನೋಡಲಿಕ್ಕೆ ಸಾಧ್ಯವೂ ಇಲ್ಲ. ಅಪ್ಪಟ ಕಟ್ಟರ್ ಹಿಂದೂಗಳು ನಿನ್ನ ಸಿನಿಮಾವನ್ನು ನೋಡುವುದೇ ಇಲ್ಲ. ಹಾಗಾಗಿ ನಿನ್ನ ವೋಟರ್ ಲಿಸ್ಟ್ನಲ್ಲಿ ನಿನ್ನ ಐಡಿಯ, ನಿನ್ನ ಓಟನ್ನ, ನಿನ್ನ ಏನನ್ನ ಬಿಟ್ಟಿದ್ದಾರೆ ಮೋದಿಯವರೇ. ನನಗನಿಸಿದ ಬಟ್ಟೆ ಹಾಗೆಯೇ ವೋಟರ್ ಲಿಸ್ಟಿಂದ ಕಿತ್ತೆಸೆಯಬೇಡಿ, ಈ ದೇಶದಿಂದಲೇ ಅವರನ್ನು ಕಿತ್ತು ಬಿಸಾಕಿ ಬಿಟ್ಟುಬಿಡಿ ಎಂದು ನಾನು ಕೋರಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಇವನು ಕರ್ನಾಟಕದಲ್ಲಿ ಅಲ್ಲ, ಭಾರತ ದೇಶದಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾನೆ, ಕೆಡಿಸುತ್ತಿದ್ದಾನೆ. ತಾನೂ ನಿದ್ದೆಗೆಟ್ಟ ಬಿಟ್ಟಿದ್ದಾನೆ, ನಮ್ಮನ್ನು ನಿದ್ದೆಗೆಡಿಸುತ್ತಿದ್ದಾನೆ. ಆದರೆ ಏನು ಮಾಡೋದು? ಸಿನಿಮಾದಲ್ಲಿ ಅವನಿಗೆ ಆಫರ್ಗಳಿಲ್ಲ, ಯಾರು ಚಾನ್ಸ್ ಕೊಡ್ತಾ ಇಲ್ಲ. ಹೀಗಾಗಿ ರಾಜಕೀಯದಲ್ಲಿ ಬೇಳೆ ಬೇಯಿಸಿಕೊಳ್ಳಲು ಬಿಟ್ಟಿದ್ದಾನೆ. ನಾವು ಇವನ ಬೇಳೆಯನ್ನು ಬೇಯಿಸಲಿಕ್ಕೆ ಬಿಡಬಾರದು, ಆ ಬೇಳೆಯನ್ನು ಸುಟ್ಟ ಬಿಡಬೇಕು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತ ಹರ ಹರ ಮಹಾದೇವ್ ಅಂದ್ಬಿಡ್ಬೇಕು, ಅಂದುಬಿಡೋಣ. ನಮಸ್ಕಾರ.